ಈ ತಮಿಳುನಾಡಿನಲ್ಲಿ ಅವರಿಗೆ ಡಿ ಎಂ ಕೆ ಮುಖಂಡರುಗಳಿಗೆ ಅವರಿಗೆ ಅಭದ್ರತೆ ಕಾಡ್ತಾ ಇದೆ. ಅಂದರೆ ಅವರ 5 ದಶಕಗಳ ರಾಜಕೀಯದ ಅಂತ್ಯ ಆಗುವಂಥ ದಿನಗಳು ಗೋಚರ ಆಗ್ತಾ ಇದ್ದಾವೆ. ಹಾಗೆ ಅಸಂಬದ್ಧ ಪ್ರಲಾಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಸನಾತನ ಧರ್ಮದ ಬಗ್ಗೆ ಅಸಂಬದ್ಧ ಪ್ರಲಾಪ, ರಾಷ್ಟ್ರದ ಬಗ್ಗೆ ಅಸಂಬದ್ಧ ಪ್ರಲಾಪ, ಇದೆಲ್ಲದರ ನಾವು ನೋಡಿ ಒಡಕಿನ ಬೀಜ ಇದೆಯಲ್ಲ, ಈ ಒಡಕಿನ ಬೀಜವನ್ನು ಬಿತ್ತಬೇಕು, ಬೆಳೆಸಬೇಕು ಅಂತಲೇ ಆ ರೀತಿ ಒಂದು ಆರ್ಯ ದ್ರಾವಿಡ ಅನ್ನುವಂಥ ಸಿದ್ಧಾಂತವನ್ನು ಬ್ರಿಟಿಷರು ಹುಟ್ಟುಹಾಕಿದರು. ಆರ್ಯ ಅನ್ನೋದು ನಮ್ಮ ಇತಿಹಾಸದಲ್ಲಿ ಶ್ರೇಷ್ಠ ಅನ್ನೋದಕ್ಕೆ ಉದಾಹರಣೆಯಾಗಿ ಬಳಕೆಯಾಗಿದ್ದು. ಪತಿಯನ್ನು ಪತ್ನಿ ಆರ್ಯ ಅಂತ ಕರೆದಿದ್ದಾಳೆ. ಯಾವುದನ್ನು ಯಜಮಾನ ಅಂತ ಕರಿತೇವೋ ಅದಕ್ಕೆ ಪರ್ಯಾಯ ಪದವಾಗಿ ಆರ್ಯ ಅನ್ನೋದು ಬಳಕೆಯಾಗಿದೆ. ನಮ್ಮ ಯಾವುದೇ ಶಾಸನಗಳಲ್ಲಿ ಆರ್ಯರು ಬಂದು ಆಕ್ರಮಣ ಮಾಡಿದ್ರು ಅಂತ ಎಲ್ಲೂ ಇಲ್ಲ. ಯಾವ ಕಥೆಗಳಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಇತಿಹಾಸದ ಯಾವುದೇ ಘಟನೆಗಳಲ್ಲೂ ಉಲ್ಲೇಖ ಆಗಿಲ್ಲ. ಒಂದು ಸುಳ್ಳು ವಾದವನ್ನೇ ಇಲ್ಲಿ ಒಡೆದು ಆಳುವ ನೀತಿಯ ಪರಿಣಾಮವಾಗಿ ಬ್ರಿಟಿಷರು ಹುಟ್ಟಾಕಿದ್ರು. ಅವ್ರ ಸಂತಾನ ಡಿ ಎಂ ಕೆ, ಅವರ ವೈಚಾರಿಕ ಸಂತಾನ ಡಿ ಎಂ ಕೆ. ಆ ಡಿ ಎಂ ಕೆಯವರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಅವ್ರದ್ದು ಈಗಲ್ಲಿ ಬಿ ಜೆ ಪಿ ಅಲೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಗಾಳಿ, ಆ ಅಣ್ಣಾಮಲೈ ಗಾಳಿ ಬಿ ಜೆ ಪಿ ಅಲೆ ಬೀಸ್ತಾ ಇದೆಯಲ್ಲ, ಅದರಿಂದಾಗಿ ಅವರ ಹುಚ್ಚು ಜಾಸ್ತಿಯಾಗಿದೆ. ಈ ಹುಣ್ಣಿಮೆ ಬಂದಾಗ ಸಮುದ್ರ ಉಕ್ಕುತ್ತೆ. ಬಿ ಜೆ ಪಿ ಅಲೆ ಬಂದಾಗ ಡಿ ಎಂ ಕೆ ಹುಚ್ಚು ಜಾಸ್ತಿಯಾಗಿದೆ. ಆ ಹುಚ್ಚು ಹೆಚ್ಚಾಗಿ ಹಾಗೆ ಬಡಬಡಿಸ್ತಾ ಇದ್ದಾರೆ. ಅವ್ರ ಹುಚ್ಚು ಇಳಿಯುತ್ತೆ. ಆ ಡಿ ಎಂ ಕೆಯ ಪೊಳ್ಳುವಾದಕ್ಕೆ ತಮಿಳುನಾಡು ಆಶ್ರಯ ಕೊಡ್ತು. ತಮಿಳುನಾಡಿನ ಜನರಿಗೆ ಅರ್ಥ ಆಗಿದ್ದಾರೆ. ಡಿ ಎಂ ಕೆ ಅಂತ ಹೇಳಿದ್ರೆ ಅವರೇ ಡೆಂಗ್ಯೂ, ಅವರೇ ಮಲೇರಿಯಾ, ಅವರೇ ಕಟ್ಟ ಪಂಚಾಯಿತಿ. ಅಂದರೆ ಅಲ್ಲಿ ತಮಿಳುನಾಡಲ್ಲಿ ಒಂದು ಮಾತು ಹೇಳಿದೆ, ಡಿ ಅಂದರೆ ಡೈನಸ್ಟಿ, ಎಮ್ ಅಂದರೆ ಮನಿ, ಕೆ ಅಂದರೆ ಕಟ್ಟ ಪಂಚಾಯಿತಿ. ಕಟ್ಟ ಪಂಚಾಯಿತಿ ಅಂತಂದರೆ ರೌಡಿಗಳು ಕಬ್ಜಾ ಮಾಡ್ಕೊಂಡು ಪಂಚಾಯಿತಿ ಮಾಡ್ತಾರಲ್ಲ, ಅದು ಕಟ್ಟ ಪಂಚಾಯಿತಿ ಅಂತ ಅವ್ರು ಹೇಳ್ತಾರೆ. ಆ ಡೆಂಗ್ಯೂ, ಮಲೇರಿಯಾ, ಕಾಲರಾ ರೂಪದಲ್ಲಿ ಡಿ ಎಂ ಕೆ ಕಾಡ್ತಾ ಇದೆ ಅಂತ ತಮಿಳುನಾಡಿಗೆ ಅಂತ ತಮಿಳುನಾಡು ಜನರಿಗೆ ಗೊತ್ತಿದೆ. ಅದಕ್ಕಾಗಿ ಅವರು ಡೆಂಗ್ಯೂ ಸೊಳ್ಳೆನ, ಮಲೇರಿಯಾ ಸೊಳ್ಳೆನ, ಈ ಕಾಲರಾ ರೋಗವನ್ನು ನಿವಾರಿಸಿದ ರೀತಿಯಲ್ಲಿ ಡಿ ಎಂ ಕೆ ನಿವಾರಿಸಬೇಕು ಅನ್ನುವಂಥ ತೀರ್ಮಾನನ ತಮಿಳುನಾಡು ಜನರೇ ಮಾಡಿದ್ದಾರೆ. ಜನರ ಪ್ರೀತಿ ಇವತ್ತು ಮೋದಿಯವ್ರ ಪರ ಇದೆ, ಜನರ ಪ್ರೀತಿ ಅಣ್ಣಾಮಲೈಯವ್ರ ಪರ ಇದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ, ಡಿ ಎಂ ಕೆ ರಾಜಕೀಯ ಅಂತ್ಯ ಆಗುತ್ತೆ.